ಪ್ರೀತಿ ಪಡ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಸ್ನೇಹಿತರೆ, ಹಲೋ ಗೆಳೆಯರೇ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಆರೋಗ್ಯವೇ ಭಾಗ್ಯ ಅಂತ ನಾವು ಕರಿತೀವಿ. ಅದರಲ್ಲೂ ಕೂಡ ಆರೋಗ್ಯ ಅಂದ ಕ್ಷಣಕ್ಕೆ ದೇಹದ ಆರೋಗ್ಯ ಅಷ್ಟೇ ಅಲ್ಲ, ಮನಸ್ಸಿನ ಆರೋಗ್ಯ ಕೂಡ ತುಂಬಾ ಮುಖ್ಯ. ಹಾಗಿದ್ರೆ ಈ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಮುಖ್ಯವಾಗಿ ನಾವು ದೇಹ ದಂಡನೆಯನ್ನು ಮಾಡಬೇಕಾಗುತ್ತೆ. ಹಾಗಿದ್ರೆ ಈ ದೇಹವನ್ನ ನಾವು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ ನಮ್ಮ ಭಾರತದಲ್ಲಿ ವಿಶೇಷವಾದಂತಹ ಪ್ರಕಾರ ಇದೆ, ಅದೇ ಯೋಗ. ಇಂದು ವಿಶ್ವದ ಗಮನವನ್ನು ಸೆಳೆದಿರುವಂತಹ, ವಿಶ್ವ ಮಟ್ಟದಲ್ಲಿ ಆಚರಣೆ ಆಗ್ತಿರುವಂತಹ ಯೋಗ ಇವತ್ತು ಎಲ್ಲರನ್ನು ಕೂಡ ಆಕರ್ಷಿಸ್ತಿರುವಂಥದ್ದು, ವಿಶ್ವ ಮಟ್ಟದಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಿರುವಂಥದ್ದು ಜೂನ್ 21 ವಿಶ್ವ ಯೋಗ ದಿನವನ್ನಾಗಿ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಮಾಹಿತಿಯನ್ನು ನಿತ್ಯ ಜೀವನದಲ್ಲಿ ಹೇಗೆ ಯೋಗ ತಮಗೆ ಮಹತ್ವವನ್ನು ನೀಡ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕಾಗಿ ನಮ್ಮ ಜೊತೆ ಇದ್ದಾರೆ ಶ್ರೀ ವಿ.ಎ. ತಾಡಪತ್ರಿ ಅವರು. ಅವರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ ತಾಡಪತ್ರಿ. ನಮಸ್ಕಾರ. ಹಾಗೆ ಮತ್ತೊಬ್ಬರು ಯೋಗ ಶಿಕ್ಷಕರು ಇರುವಂತಹದ್ದು ಶ್ರೀಮತಿ ಕಲ್ಪನಾ ವೆಂಕಟೇಶ್ ಅವರು. ಅವ್ರಿಗೂ ಸಹ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ ಕಲ್ಪನಾ ವೆಂಕಟೇಶ್ ಅವರೇ. ಸ್ನೇಹಿತರೆ, ಇನ್ನು ಕಾರ್ಯಕ್ರಮವನ್ನು ಆರಂಭ ಮಾಡೋದಕ್ಕೆ ನಮ್ಮನ್ನ ಸೂಚನೆ, ತಾವು ಕೇಳುವಂಥ ಪ್ರಶ್ನೆಗಳು ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ, ಹಾಗೂ ಒಬ್ಬರು ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಿ. ಮತ್ತೆ ಇನ್ನು ನಿಮ್ಮ ಕರೆಯನ್ನು ತೆಗೆದುಕೊಳ್ಳೋದಕ್ಕೆ ನಮ್ಮನ್ನ ಪ್ರಶ್ನೆಯನ್ನು ಕೇಳೋದಾದ್ರೆ, ತಾಡಪತ್ರಿ ಅವರೇ, ವಿಶೇಷವಾಗಿ ಇವತ್ತೊಂದು ದಿವಸ ನಾವು ಜೂನ್ 21 ವಿಶ್ವ ಯೋಗ ದಿನವನ್ನು ಆಚರಿಸ್ತಾ ಈ ಹಿನ್ನೆಲೆಯಲ್ಲಿ ಇದರ ಮಹತ್ವವನ್ನು ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸಬಹುದಾ? ಮುಖ್ಯವಾಗಿ ಈ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನ ಪ್ರಾರಂಭ ಆಗಿದ್ದು ಮೊದಲು ನಮ್ಮ ಬೆಂಗಳೂರಿನಲ್ಲಿ ಡಿಸೆಂಬರ್ 4 ಮತ್ತು 5, 2011ರಲ್ಲಿ ಒಂದು ಯೋಗ ಸಮ್ಮೇಳನ ನಡೀತು. ಅದರಲ್ಲಿ ಯೋಗ ಸಮ್ಮೇಳನದಲ್ಲಿ ಶ್ರೀ ರವಿಶಂಕರ್ಜಿ ಅವರು ಹಾಗೂ ದಿವಂಗತ BKS ಅಯ್ಯಂಗಾರು, ಸಾಮದೇವ್ ಗುರೂಜಿ ಹಾಗೂ HR ನಾಗೇಂದ್ರ ಇವರೆಲ್ಲ ಸೇರಿಬಿಟ್ಟು ಇನ್ನೂ ಅತ್ಯಂತ ಗಣ್ಯಾತಿ ಗಣ್ಯರು ಕೂಡ ಸೇರಿಬಿಟ್ಟು ಈ 21 ಜೂನನ್ನು ಯೋಗ ಅಂತಾರಾಷ್ಟ್ರೀಯ ದಿನವನ್ನಾಗಿ ಮಾಡಬೇಕಂತ ನಿರ್ಧರಿಸಿದರು. 2014ರಲ್ಲಿ BMS ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇದನ್ನು ಒಂದು 5,000 ಜನ ಸೇರಿಬಿಟ್ಟು ಯೋಗಾಭ್ಯಾಸನ ಮಾಡಿದರು. ಆ ಒಂದು ಕಾರ್ಯಕ್ರಮದಲ್ಲಿ ಅನಂತಕುಮಾರ್ ನಮ್ಮ ಸಚಿವರು ಭಾಗಿಯಾಗಿದ್ದರು. ಈ ಒಂದು ಪ್ರಸ್ತಾವನೆ ತೆಗೆದುಕೊಂಡು ಮುಂದೆ ಕೇಂದ್ರಕ್ಕೆ ಹೋಗಿ ಶ್ರೀ ಮೋದಿಯವರಿಗೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜೂನ್ 21ರಂದು ಮಾಡಬೇಕಂತ ಅವರಿಗೆ ನಾವು ಹೇಳಿದಾಗ ಅವರು ಸೆಪ್ಟೆಂಬರ್ 27 ಅಂದರೆ 2014ರಲ್ಲಿ ಯುಎನ್ಒ ಮೀಟಿಂಗ್ನಲ್ಲಿ ಅದನ್ನು ಪ್ರಸ್ತಾಪಿಸಿದ ನಂತರ ಅಲ್ಲೇ 177 ದೇಶಗಳು ಹೋದ ವರ್ಷ ಒಪ್ಕೊಂಡು, ಈ ವರ್ಷ ಇನ್ನೂ ಹೆಚ್ಚಿನ ಒಂದು ರಾಷ್ಟ್ರವು ಕೂಡ ಈ ಯೋಗ ದಿನವನ್ನು ಆಚರಿಸಲು ಒಪ್ಕೊಂಡಿದ್ದಾವೆ. ಜೂನ್ 21ನ್ನೇ ಯಾಕೆ ಆಚರಿಸಬೇಕಂದಾಗ ಈ ಒಂದು ಸೌರಮಂಡಲದಲ್ಲಿ ವಿಚಾರ ಮಾಡಿದಾಗ ಜೂನ್ 21 ಅತ್ಯಂತ ಬೆಳಕಿನ ದಿವಸ ಅಂತ, ಬೆಳಕು ಮತ್ತು ಬಾಳು ಈ ಎರಡು ಒಂದು ಕಾನ್ಸೆಪ್ಟ್ಗಳು ಇಟ್ಕೊಂಡು ಈ ಜೂನ್ 21ನ್ನು ಈ ಯೋಗ ದಿನವನ್ನಾಗಿ ಆಚರಿಸಲು ಈ ನಿರ್ಧರಿಸಾಯಿತು. ಹೋದ ವರ್ಷ ನಡೀತು, ಈ ವರ್ಷ 2ನೇ ವರ್ಷ ನಡೀತಾ ಇದೆ. ಇನ್ನು ಸುಮಾರು ನನಗೆ 190 ದೇಶಗಳು ಅಂದ್ರೆ 193 ದೇಶಗಳಿದ್ದಾವೆ UN ಇದರಲ್ಲಿ, ಉಳಿದು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಇವತ್ತಿನ ವಿಶೇಷ ಏನು ಅಂತಂದ್ರೆ ವಿಶ್ವ ಯೋಗ ದಿನದ ಜೊತೆಗೆ ವಿಶ್ವ ಸಂಗೀತ ದಿನವೂ ಹೌದು. ಅದರ ಜೊತೆಗೆ ಕಲ್ಪನಾ ವೆಂಕಟೇಶ್ ಅವರೇ, ಈಗ ನಾವು ನೇರವಾಗಿ, ಯಾಕೆಂದ್ರೆ ಸಮಯ ತುಂಬಾ ಕಡಿಮೆ ಇರೋದ್ರಿಂದ ಮಹಿಳೆಯರಿಗೆ ಬಂದ್ಬಿಡೋಣ. ಇಲ್ಲಿ ಕೇವಲ ಯೋಗ ಅನ್ನುವಂಥದ್ದು ಬರೀ ಪುರುಷರಷ್ಟೇ ಮಾಡುವಂಥದ್ದಲ್ಲ, ಮಹಿಳೆಯರು ಕೂಡ. ಅದರಲ್ಲೂ ವಿಶೇಷವಾಗಿ ನಾನು ಕೇಳೋದು ಯಾವುದು ಅಂತಂದ್ರೆ ಆಧುನಿಕ ಮಹಿಳೆಯರು, ಇವರಿಗೆ ಎಷ್ಟು ಯೋಗ ಪ್ರಸ್ತುತವಾಗಿದೆ ಅನ್ನೋದನ್ನ ತಾವು ಹೇಳ್ತೀರಾ? ಪ್ರಿಯ ವೀಕ್ಷಕರೇ, ಅಂತಾರಾಷ್ಟ್ರೀಯ ಯೋಗ ದಿನದ ಆತ್ಮೀಯ ಹಾಗೂ ಹಾರ್ದಿಕ ಶುಭಾಶಯಗಳು. ಇಂದು ವಿಶ್ವದ ಎಲ್ಲ ಜನಾಂಗದವರನ್ನು ಯೋಗ ಬಲವಾಗಿ ಆಕರ್ಷಿಸುತ್ತಿದೆ. ನಮ್ಮ ಭಾರತೀಯ ಸಂಸ್ಕೃತಿಯ ಅತ್ಯುನ್ನತವಾದ ಉತ್ಕೃಷ್ಟವಾದ ಕಲೆ ಯೋಗ. ನಮ್ಮ ಋಷಿ ಮುನಿಗಳು ನಮಗೆ ಬಿಟ್ಟು ಹೋಗಿರುವ ಸಿರಿ ಸಂಪತ್ತು. ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ವ್ಯಕ್ತಿಯ ವಿಕಾಸಗೊಳ್ಳಲು ಯೋಗ ಅತ್ಯಂತ ಬಹಳ ಸಹಕಾರಿಯಾಗಿದೆ. ಆಧುನಿಕ ಮಹಿಳೆಯರಿಗಂತೂ ಯೋಗದ ಅವಶ್ಯಕ ಬಹಳವಾಗಿದೆ. ಏಕೆಂದರೆ ಪ್ರತಿನಿತ್ಯವೂ ಅವಳು ಒಂದಲ್ಲ ಒಂದು ರೀತಿಯಲ್ಲಿ ಮಾನಸಿಕ ಹಾಗೂ ದೈಹಿಕ ಶೋಷಣೆಗೆ ಹಾಗೂ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾಳೆ. ಆದ್ದರಿಂದ ತನ್ನ ಇಡೀ ಕುಟುಂಬದ ಜವಾಬ್ದಾರಿಯನ್ನೇ ಹೊತ್ತು ತನ್ನ ದಿನನಿತ್ಯದ ದೈನಂದಿನ ಚಟುವಟಿಕೆಗಳೊಂದಿಗೆ ಪ್ರಕೃತಿಯೂ ಸಹ ಅವಳಿಗೆ ಹೊಣೆಯಾಗಿರೋದ್ರಿಂದ
ಅವಳ ಮಾನಸಿಕ ದೃಢತೆ ಹಾಗೂ ದೈಹಿಕ ದೃಢತೆಯನ್ನು ಸದೃಢಗೊಳಿಸಿಕೊಳ್ಳಲು ಯೋಗ ಅತ್ಯಂತ ಬಹಳ ಸಹಕಾರಿಯಾಗಿದೆ ಸರ್. ಮತ್ತೆ ತಾಡಪತ್ರಿ ಅವರೇ, ಈಗ ಈ ಯೋಗದಲ್ಲಿ ಯಾವ ರೀತಿ ಪದ್ಧತಿಗಳಿವೆ ಅಂತ ತಾವು ಹೇಳ್ತೀರಾ? ಯೋಗದಲ್ಲಿ ಪದ್ಧತಿಗಳಲ್ಲಿ ಸಾಕಷ್ಟು ಪದ್ಧತಿಗಳು ಈಗ ವಿಂಗಡಣೆ ಆಗಿದಾವ. ಮುಖ್ಯವಾಗಿ ಪತಂಜಲಿ ಯೋಗ ಮತ್ತು ಹಠಯೋಗ ಅಂತ, ಸ್ವಾತ್ಮಾರಾಮ್ ಗುರೂಜಿ ಹಠಯೋಗ ಮತ್ತು ಪತಂಜಲಿ ಮಹರ್ಷಿಯ ಈಗ ರಾಜಯೋಗ ಅಂತ. ಆದರೆ ಈಗ ಪವರ್ ಯೋಗ, ಆಯೋಗ ಸುಮಾರು ಇದಾವೆ. ಆದರೆ ಎಲ್ಲ ಯೋಗಗಳ ಒಂದು ಮುಖ್ಯ ಗುರಿ ಅಂತಂದರೆ ನಮ್ಮ ದೇಹ ಮತ್ತು ಮನಸ್ಸನ್ನು ಸ್ಥಿರಗೊಳಿಸುವುದು. ಹಾಗಾಗಿ ನಾವು ಸಾಮಾನ್ಯವಾಗಿ ಸ್ಥಿರ ಸುಖಮಾಸನಂ ಅಂತ ಹೇಳ್ತೀವಿ. ಅಂದರೆ ಆಸನಗಳಿಗೆ ಈಗ ಹೆಚ್ಚು ಆದ್ಯತೆ ಬಂದಿದೆ. ಅಷ್ಟಾಂಗ ಯೋಗ, ಒಂದು ಪತಂಜಲಿ ಮಹರ್ಷಿ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವುಗಳಲ್ಲಿ ಆಸನ ಮತ್ತು ಪ್ರಾಣಾಯಾಮಗಳಿಗೆ ಈಗ ಹೆಚ್ಚು ಆದ್ಯತೆ ಇದೆ. ಆದ್ದರಿಂದ ನಾವು ಹಠಯೋಗನೂ ಜಾಸ್ತಿ ಇಲ್ಲಿ ನಾವು ಪ್ರಿಫರ್ ಮಾಡ್ತಾ ಇದ್ವಿ. ಅದಕ್ಕೆ ನಾವು ಜೊತೆಯಾಗಿ ಒಂದು ನಮ್ಮ ಮನಸ್ಸಿನ ಸ್ಥಿತಿಯನ್ನು ಕಾಯ್ದುಕೊಳ್ಳೋಕೆ ನಾವು ಪತಂಜಲಿ ಯೋಗವನ್ನು ಸೇರಿಸಿ ಎರಡನ್ನೂ ಸೇರಿಸಿ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಕಲ್ಪನಾ ಅವರೇ, ಈಗ ಬಹುಮುಖ್ಯವಾಗಿ ಮಹಿಳೆಯರಲ್ಲಿ ನಾವು ಕಾಣುವಂಥದ್ದು ಏನು ಅಂತಂದ್ರೆ ಪ್ರತಿ ತಿಂಗಳು ಅವರಿಗೆ ತಿಂಗಳ ಸಮಸ್ಯೆಗಳಿರ್ಬೋದು, ಮಾಸಿಕ ಸಮಸ್ಯೆಗಳು ಅಂತ ಹೇಳ್ತೀವಿ. ಇದಕ್ಕೆ ಯೋಗದಲ್ಲಿ ಏನಾದರೂ ಪರಿಹಾರವಿದೆಯಾ? ಖಂಡಿತ ಪರಿಹಾರ ಇದೆ ಸರ್, ಖಂಡಿತ ಪರಿಹಾರ ಇದೆ. ಇದನ್ನ ಪೇನ್ಫುಲ್ ಮೆನ್ಸ್ಟ್ರೇಷನ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ರಜಕೃಚ್ಛ ಅಂತ ಹೇಳ್ತೀವಿ. ಇದು ಕೆಲವರಿಗೆ ಮೇಯ್ನ್ ಕಾಣಿಸ್ಕೊಳ್ಳೋದು ಬೆನ್ನು ನೋವು, ಸೊಂಟ ನೋವು, ಹೊಟ್ಟೆ ನೋವು. ಇದು ಮತ್ತು ಹೆವಿ ಬ್ಲೀಡಿಂಗ್ ಇರುತ್ತೆ, ಅದು ತುಂಬ ಕಡಿಮೆ ಬ್ಲೀಡಿಂಗ್ ಸಹ ಇರುತ್ತೆ. ಇದರಲ್ಲಿ ಯೋಗದಲ್ಲಿ ಖಂಡಿತ ಪರಿಹಾರ ಮಾಡ್ಕೋಬೋದು. ಇದು ಮೇಯ್ನಾಗಿ ಹಾರ್ಮೋನ್ಗಳ ತೊಂದರೆಯಿಂದನೂ ಬರ್ಬೋದು, ವ್ಯಾಯಾಮದ ಕೊರತೆಯಿಂದನೂ ಬರ್ಬೋದು. ಇದಕ್ಕೆ ಈ ಬರಾಲ್ಗನ್ ಅಂತ ಟ್ಯಾಬ್ಲೆಟ್ಸ್ಗೆ ಹೋಗ್ತಾರೆ. ಖಂಡಿತ 100% ನೀವು ಯೋಗ ಮತ್ತು ಪ್ರಾಣಾಯಾಮ, ಧ್ಯಾನ ಮತ್ತು ಶವಾಸನ, ಮುಖ್ಯವಾಗಿ ಶವಾಸನ ಎಲ್ಲ ಅಭ್ಯಾಸ ಮಾಡೋದ್ರಿಂದ ಇದರಿಂದ ಖಂಡಿತ ಹೊರಗಡೆ ಬರ್ಬೋದು. ಇದಕ್ಕೆ ಮುಖ್ಯವಾದ ಆಸನಗಳಂದರೆ ಬದ್ಧ ಕೋಣಾಸನ ಅಂತ ಒಂದು ಆಸನ ಇದೆ ಸರ್. ಇದು ಹೆಂಗಸರಿಗೆ ವರದಾನವಾದಂತಹ ಆಸನ, ಬದ್ಧ ಕೋಣಾಸನ. ಇದರಲ್ಲಿ ತುಂಬ ವೇರಿಯೇಷನ್ಸ್ ಇದೆ, ಇದನ್ನೆಲ್ಲ ಅಭ್ಯಾಸ ಮಾಡ್ತಾ ಬರಬೇಕು. ಜೊತೆಗೆ ಜಾನುಶೀರ್ಷಾಸನ, ಯೂಟ್ರಸ್ನ ಸ್ಟ್ರೆಂತ್ ಮಾಡೋ ಆಸನ ಸಲ ಇರುತ್ತೆ. ವೀರ್ಯಸ್ತಂಭಾಸನ ಇದೆ, ಪಶ್ಚಿಮೋತ್ತಾನಾಸನ ಇದೆ, ಸರ್ವಾಂಗಾಸನ ಇದೆ, ಸರ್ವ ಅಂಗಗಳಿಗೆ ಆಸನ, ಸರ್ವಾಂಗಾಸನ, ಮತ್ತು ಮತ್ಸ್ಯಾಸನ ಇದೆ. ಈ ಆಸನಗಳೆಲ್ಲವನ್ನು ಶಿಸ್ತುಬದ್ಧವಾಗಿ, ಕ್ರಮವತ್ತಾಗಿ, ಉಸಿರಿನ ಗತಿಯೊಂದಿಗೆ ನಿಧಾನವಾಗಿ ಗುರುಮುಖೇನ ಅಭ್ಯಾಸ ಮಾಡಬೇಕು. ಖಂಡಿತ ಈ ಸಮಸ್ಯೆಯನ್ನು 100% ಇದಕ್ಕೆ ಪರಿಹಾರ ಸಿಗುತ್ತೆ ಸರ್. ಯಾಕೆಂತಂದ್ರೆ ಸಮಯಗಳು ಇದ್ದೇ ಇರೋದ್ರಿಂದ ಆ ಎಲ್ಲ ಆಸನಗಳನ್ನು ತೋರಿಸೋದು ಅಥವಾ ಅದ್ರ ಬಗ್ಗೆ ಹೇಳುವಂತದ್ದು ಕಷ್ಟ ಆಗ್ಬೋದು. ಆದ್ರೆ ಸಮಸ್ಯೆಗಳಿಗೆ ಇಂತಿಂತ ಯೋಗಗಳಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಾವು ಹೇಳ್ತಾ ಹೋಗ್ತಿರಬಹುದು. ಹಾಗಿದ್ರೆ ತಾಡ್ಪತಿರೋರೆ, ಈಗ ಬಹುಮುಖ್ಯವಾಗಿ ನಾವು ಹೇಳೋದೇನ್ ಗೊತ್ತಾ, ವ್ಯಾಯಾಮ ಅಂತ ಹೇಳ್ತೀವಿ, ಈ ಕಡೆ ಯೋಗ ಅಂತ ಹೇಳ್ತೀವಿ. ಇವೆರಡರ ನಡುವೆ ಏನಾದ್ರು ವ್ಯತ್ಯಾಸ ಇದೆಯಾ, ಹೇಗೆ ಅಂತ? ಖಂಡಿತ ಇದೆ. ವ್ಯಾಯಾಮದಲ್ಲಿ ನಾವು ಉಸಿರಾಟದ ಬಗ್ಗೆ ಗಮನ ಹರಿಸೋಣ. ಇಲ್ಲಿ ಉಸಿರಾಟದ ಬಗ್ಗೆ ಗಮನ ಹರಿಸ್ತೀವಿ. ದೇಹ, ಪ್ರಾಣ, ಮನಸ್ಸು 3 ಸೇರಿದಾಗ ಮಾತ್ರ ಯೋಗ ಆಗುತ್ತೆ. ಅಲ್ಲಿ ಒಂದಕ್ಕೊಂದು ವ್ಯತ್ಯಾಸ ಇರುತ್ತೆ. ಹೀಗಾಗಿ ನಾವು ವ್ಯಾಯಾಮ ಮಾಡುವಾಗ ಅಂದರೆ ದೈಹಿಕ ಒಂದು ಶ್ರಮ ಇರುತ್ತೆ, ಯೋಗ ಮಾಡುವಾಗ ದೈಹಿಕ ಶ್ರಮ ಇರಲ್ಲ. ಅಲ್ಲಿ ಶಕ್ತಿಯ ವ್ಯಯ ಆಗುತ್ತೆ, ಇಲ್ಲಿ ಶಕ್ತಿಯ ಸಂಚಯ ಆಗುತ್ತೆ. ಅಲ್ಲಿ ಮನಸ್ಸು ಒಂದು ಪ್ರಚೋದನೆಗೊಳಪಡುತ್ತೆ, ಇಲ್ಲಿ ಮನಸ್ಸು ಶಾಂತವಾಗುತ್ತೆ. ಈ ಥರ ಸುಮಾರು ವ್ಯತ್ಯಾಸಗಳಿವೆ. ಆದರೆ ಅಂತಿಮವಾಗಿ ಒಂದು ಹೇಳಬೇಕಂದ್ರೆ, ಯೋಗವನ್ನು ಯಾರಾದರೂ ಮಾಡುವುದು, ಯುವವೃದ್ಧೋ ಅತಿವೃದ್ಧೋವೋ ವ್ಯಾಧಿತೋ ದುರ್ಬಲೋಪಿ ಅಭ್ಯಾಸಾತ್ ಸಿದ್ಧಿಮಾಪ್ನೋತಿ ಸರ್ವ ಯೋಗೇಶ್ವತ್ತಂದ್ರಿತಾಹ ಅಂತ. ಯುವಕರು, ಮುದುಕರು, ಹಣ್ಣಣ್ಣು ಮುದುಕರು, ರೋಗಗ್ರಸ್ತರು, ವ್ಯಾಧಿಗ್ರಸ್ತರು ಯಾರಾದರೂ ಯೋಗವನ್ನು ಮಾಡಬಹುದು. ಆದರೆ ಎಲ್ಲರೂ ವ್ಯಾಯಾಮ ಮಾಡೋಕ್ಕಾಗಲ್ಲ. ಹಾಗಾಗಿ ನಮಗೆ 10 ವರ್ಷದಿಂದ 100 ವರ್ಷ ತನಕ ಯೋಗವನ್ನು ಮಾಡೋಕ್ಕೆ ಒಂದು ಅವಕಾಶ ಇದೆ. ಅದಕ್ಕೆ ಇರೋ ವ್ಯತ್ಯಾಸ ಅಂದರೆ ನಾವು ಯೋಗವನ್ನು ಯಾವಾಗಲೂ ನಮ್ಮ ಜೀವನದಲ್ಲಿ ಜಾತಿ, ಮತ, ಪಂಥಗಳಿಲ್ಲದೆ ನಾವು ಅನುಸರಿಸಬಹುದು. ಮತ್ತೆ ಕಲ್ಪನಾ ಅವರೇ, ಈಗ ಪ್ರಸವ ಆಗುತ್ತೆ, ಪ್ರಸವದ ನಂತರದಲ್ಲಿ ಈ ಬೊಜ್ಜು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು. ಈ ನಿಟ್ಟಿನಲ್ಲಿ ಯೋಗದಿಂದ ಯಾವ ರೀತಿಯಲ್ಲಿ ಪರಿಹಾರ ಸಿಗಬಹುದು ಅಂತೀರಾ? ಇದು ಮೊದಲು ತಪ್ಪು ಮಾಡೋದು ಸರ್. ಬಾಣಂತಿಯಲ್ಲಿ ಮುಂದಿನ ಕಾಲದಲ್ಲಿ ಏನು ಮಾಡಿದ್ರು, 3 ತಿಂಗಳ ಕಾಲ ಕೋಣೆಯಲ್ಲಿ, ಕತ್ತಲೆ ಕೋಣೆಯಲ್ಲಿ ಇಡ್ತಾ ಇದ್ರು. ಇದು ಜೊತೆಗೆ ಸಾಂಪ್ರದಾಯಿಕ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ರು ಅವಾಗ. ಈಗೆಲ್ಲ ಏನು ಮಾಡ್ತಾರೆ, ಎಲ್ಲ ಒಂದು ತಿಂಗಳ ನಂತರ ಎಲ್ಲ ಜಂಕ್ ಫುಡ್ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಿಜ್ಜಾ, ಬರ್ಗರ್ಸ್ ಇದೆಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಹೆಚ್ಚಾಗಿ ತಾಯಿ ಹಾಲನ್ನು ಕುಡಿಸ್ಬೇಕು ಮಕ್ಕಳಿಗೆ, ಆಗ ಕ್ಯಾಲರೀಸ್ ಎಲ್ಲ ಬರ್ನ್ ಆಗುತ್ತೆ. ಈಗೇನು ಮಾಡ್ತಾರೆ, ಡೆಲಿವರಿ ಆದ ತಕ್ಷಣವೇ ಮಸಾಲೆ ದೋಸೆ ಅಂತೆ ಹೋಟ್ಲಿಂದ ಎಲ್ಲ
ಎಲ್ಲ ಥರದ ತಿಂಡಿಗಳನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅಂಟಿನುಂಡೆ ಅಂತ ಕೊಡ್ತಾ ಇದ್ರು ಸರ್, ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ. ಅದು ಎನರ್ಜೆಟಿಕ್ ಫುಡ್, ಅದಾದ್ರೆ ಸಾಕಾಗ್ತಾ ಇತ್ತು. ಜೊತೆಗೆ ಬರೀ ಬಿಸಿ ಬಿಸಿ ಆಹಾರ ಕೊಡ್ತಾ ಇದ್ರು, ಬಿಸಿ ನೀರು ಕೊಡ್ತಾ ಇದ್ರು, ಬಿಸಿವಾಗಿ ಸ್ನಾನ ಮಾಡಬೇಕಾಗಿತ್ತು. ಇದೆಲ್ಲ ಪದ್ಧತಿಗಳು ಅನಿಸ್ತಾ ಇದ್ರೆ ಆಮೇಲೆ ಹೊಟ್ಟೆಗೆ ಬಟ್ಟೆ ಕಟ್ತಾ ಇದ್ರು, ಗಟ್ಟಿಯಾಗಿ ಅದು ಸೊಂಟ ಗಟ್ಟಿ ಆಗ್ಲಿಕ್ಕೆ ಮಾಡ್ತಾ ಇದ್ರು. ಈಗ ಅದೆಲ್ಲ ಏನೂ ಮಾಡ್ತಾ ಇಲ್ಲ ಸರ್. ಬರೀ ಒಂದು 15 days 40 days ಆದ ತಕ್ಷಣ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ದಿಲ್ ಕಮ್ ಬ್ಯಾಕ್ ಟು ದ ನಾರ್ಮಲ್ ರೊಟೀನಿಗೆ ಬಂದ್ಬಿಡ್ತಾರೆ. ಅದು ತುಂಬಾ ತಪ್ಪು. ಹಾಗೆ 3 ತಿಂಗಳ ಕಾಲ ಖಂಡಿತ ರೆಸ್ಟ್ ಇರಬೇಕು ಸರ್. ಆಮೇಲೆ ಡೈಜೆಷನ್ ಪ್ರೋಸೆಸ್ ತುಂಬಾ ಕಡಿಮೆ ಇರುತ್ತೆ ಈಗ. ಯಾಕೆಂದ್ರೆ ಬಾಣಂತಿಯರಲ್ಲಿ ಒಂದು ಹೇಗಿರುತ್ತೆ ಅಂದ್ರೆ ಅವ್ರ ಮೈ ಒಂದು ಗಾಜಿನ ತುಣುಕಿರಲ್ವಾ, ಅಷ್ಟು ಸೂಕ್ಷ್ಮವಾಗಿರುತ್ತೆ ದೇಹ. ಅದರಿಂದ 3 ತಿಂಗಳ ಕಾಲ ಖಂಡಿತ ರೆಸ್ಟ್ ತಗೊಳ್ಳೇಬೇಕು. ಅವರು ಫ್ರೀ ಡೈಜೆಸ್ಟ್ ಫುಡ್ ತಗೋಬೇಕಾಗುತ್ತೆ. ಬಿಸಿ ನೀರು, ಬಿಸಿ ಆಹಾರ, ಬಿಸಿ ಊಟ, ಬಿಸಿ ಸ್ನಾನ ಆಗಬೇಕು. ಆಮೇಲೆ ಕಂಪ್ಲೀಟ್ ರೆಸ್ಟ್ ತಗೋಬೇಕಾಗುತ್ತೆ ಸರ್. ಇದರ ಜೊತೆಗೆ ಯೋಗ ಅಲ್ಲಿ ಏನಾದರೂ ಅವರಿಗೆ ಯಾವ ರೀತಿಯಲ್ಲಿ ಮಾಡಬಹುದು? 2 ತಿಂಗಳ ನಂತರ ಯೋಗ ಅಭ್ಯಾಸನ ಸ್ಟಾರ್ಟ್ ಮಾಡ್ಬೋದು. ಅವರು ನಿಧಾನವಾಗಿ ಸರಳ ಆಸನಗಳು, ಸರಳ ಪ್ರಾಣಾಯಾಮಗಳೊಂದಿಗೆ ಸ್ಟಾರ್ಟ್ ಮಾಡ್ಬೋದು. ಈ ಬೊಜ್ಜಿಗೋಸ್ಕರ ಜಠರ ಪರಿವರ್ತಾಸನ ಅಂತಿದೆ ಸರ್. ಟ್ವಿಸ್ಟಿಂಗ್ ಪೋಸ್ಚರ್ಸ್ ನಿಧಾನಕ್ಕೆ ಮಾಡ್ಕೋಬಹುದು. ಇದು ಉಸಿರಿನ ಗತಿಯೊಂದಿಗೆ ಮಾಡಬೇಕು. ಶಿಸ್ತು, ಅಭ್ಯಾಸ, ಸತತ ಪ್ರಯತ್ನ, ದೃಢ ನಂಬಿಕೆ, ಆತ್ಮವಿಶ್ವಾಸ ಇವೆಲ್ಲ ಒಟ್ಟಿಗೆ ಮಾಡಿ ಸೂರ್ಯ ನಮಸ್ಕಾರಗಳನ್ನ ನಿಧಾನವಾಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು ಸರ್. ಅಂದ್ರೆ ನೀವು ಹೇಳ್ತಿರುವಂತದ್ದು ಪ್ರಸವದ ನಂತರ ಕೆಲವೊಂದು ನಿಯಮಗಳನ್ನ ಅವ್ರು ಪಾಲಿಸಲೇಬೇಕು. ಆ ನಂತರದಲ್ಲಿ ಯೋಗಗಳನ್ನ ಅವ್ರ ಅಭ್ಯಾಸ ಖಂಡಿತ ಆಹಾರ ಪದ್ಧತಿನಂತೂ ಖಂಡಿತ ಪಾಲಿಸಬೇಕು ಸರ್. ಮತ್ತೆ ತಾಡಪತ್ರಿ ಅವರೇ, ಈಗ ನಿತ್ಯ ಯೋಗ ನೀವು ಹೇಳ್ತಾ ಇದ್ರಿ, ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ ಯಾರು ಯೋಗ ಬೇಕಾದ್ರೂ ಮಾಡಬಹುದು, 100 ವರ್ಷದ ತನಕ ಇರಬಹುದು ಅಂತ ಅನ್ಬಿಟ್ಟು. ಹಾಗಿದ್ರೆ ಅದು ನಿತ್ಯ ಮಾಡ್ಬೇಕಾ, ಯಾವ ಸಮಯದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತೆ ಎಷ್ಟು ಬಾರಿ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಒಂದಿಷ್ಟು ಪರಿಚಯ ಮಾಡ್ತೀರಾ? ಯೋಗವನ್ನು ಮಾಡಲಿಕ್ಕೆ ಮೊದಲನೇದಾಗಿ ಯೋಗ ಬೇಕು. ನಿತ್ಯ ಮಾಡ್ಬೇಕ ಅಂದಾಗ ನಾವು ಊಟ ತಿಂಡಿ ಪ್ರತಿಯೊಂದನ್ನು ಊಟ 3 ಸಲ ಮಾಡ್ತೀವಿ. ಆದ್ರೆ ಯೋಗ ಪ್ರತಿನಿತ್ಯ 1 ಸಲವಾದ್ರೂ ಮಾಡಬೇಕು. ಕನಿಷ್ಠ ಅರ್ಧ ಗಂಟೆ ಆದ್ರೂ ಮಾಡಬೇಕು. ವಾರದಲ್ಲಿ ಎಲ್ಲಾ ದಿವಸನೂ ಮಾಡ್ಬೋದು, ವಾರದ 7 ದಿವಸ ಕೂಡ ಮಾಡಬಹುದು. ಸಮಯ ಅಂದ್ರೆ ಕನಿಷ್ಠ ಅರ್ಧ ಗಂಟೆ ಆದ್ರೂ ಯೋಗ ಮಾಡಬೇಕಾಗತ್ತೆ. ಅಂದ್ರೆ ಪ್ರತಿದಿನನೂ ಕೂಡ ಯೋಗವನ್ನ ಮಾಡ್ಬೇಕು ಅಂತ ತಾವು ಹೇಳ್ತೀರಾ. ಅಕಸ್ಮಾತ್ ನನ್ಗೇನೋ ಸಮಯ ಸಿಕ್ಕಿದೆ ಇವತ್ತು ಮಾಡ್ತೀನಿ, ಇನ್ನೊಂದು ವಾರ ಬಿಟ್ಟು ನೆಕ್ಸ್ಟ್ ಮಾಡ್ತೀನಿ, ಇದಕ್ಕೇನಾದ್ರೂ ಹೇಗೆ ಅಂತ? ಅಂದ್ರೆ ಏನಾಗುತ್ತಂದ್ರೆ ನೀವ್ ಯಾವಾಗ ಎಷ್ಟು ನೀವು ಮಾಡ್ತಿರೋ ಅಷ್ಟು ಪರಿಣಾಮ ಮಾತ್ರ ನಿಮ್ಮ ಮೇಲೆ ಇರ್ತದೆ. ಮಾಡ್ಲಾರ ದಿವಸ ವ್ಯತಿರಿಕ್ತವಾದ ಪರಿಣಾಮ ಯಾವುದೂ ಇಲ್ಲಿ ಇರಲ್ಲ. ಅಂದ್ರೆ ಕೆಲವ್ರಿಗೆ ಒಂದು ಮೂಢನಂಬಿಕೆ ಅನ್ನೋದಿರುತ್ತೆ, ಏನಂತಂದ್ರೆ ಯಾವುದೇ ರೀತಿ ವ್ಯಾಯಾಮಗಳನ್ನ ಮಾಡಿ ಬಿಟ್ಟ ನಂತರ ಅವರು ದಪ್ಪ ಆಗ್ಬಿಡ್ತಾರೆ, ಆ ತರದೆಲ್ಲ ಇಲ್ಲಿ ಆ ತರದ ಭಯ ಪಡೋ ಆ ತರ ಭಯ ಇರಲ್ಲ. ಯಾಕಂದ್ರೆ ನರ್ವಸ್ ಸಿಸ್ಟಮ್ ಮೇಲೆ ಇಲ್ಲಿ ಮೈಲ್ಡ್ ಎಫೆಕ್ಟ್ ಇರುತ್ತೆ, ಅಲ್ಲಿ ವ್ಯಾಯಾಮಗಳಲ್ಲಿ ಹಾರ್ಡ್ ಎಫೆಕ್ಟ್ ಇರ್ತದೆ. ಇಲ್ಲಿ ನಿಧಾನವಾಗಿ ಒಂದು ಆಸನದಿಂದ ಮತ್ತೊಂದು ಆಸನಕ್ಕೆ ಒಂದು 6 ರಿಂದ 8 ಸೆಕೆಂಡ್ ನಾವು ವಿಶ್ರಾಂತಿ ಕೊಟ್ಟು ಮಾಡೋದ್ರಿಂದ, ನಿಧಾನ ಗತಿ ಇರೋದ್ರಿಂದ ಉಸಿರಾಟ ಮತ್ತು ಆ ಒಂದು ದೇಹದ ಒಂದು ಪ್ರಕ್ರಿಯೆ ಏನಿರ್ತದಲ್ಲ, ಬಾಗುವುದಕ್ಕೂ ಅಥವಾ ಇದಕ್ಕೂ ಅದಕ್ಕೆ ನಮ್ಗೇನಾಗ್ತದೆ ಅಂದ್ರೆ ನಾವು ಸಿಂಕ್ರನೈಸೇಷನ್ ಇರ್ತದೆ. ಹಾಗಾಗಿ ನಮ್ಗೆ ಯಾವುದೇ ತರ ಬಸ್ ಬರುವಂತ ಚಾನ್ಸಸ್ ಇರೋದಿಲ್ಲ. ಈಗ ಒಂದು ಕರೆಯನ್ನ ತೆಗೆದುಕೊಳ್ಳೋಣ. ವಿಲ್ಸನ್ ಗಾರ್ಡನ್ ಇಂದ ಇರುವಂತ ಕರೆ. ಪುಷ್ಪಲತಾ ಅವರು ಕೇಳಿ ತಮ್ಮ ಪ್ರಶ್ನೆಯನ್ನ. ಸರ್, ನನ್ಗೆ 2 ಮಕ್ಕಳದ್ದು ಸಿಸರಿನ್ ಆಗಿರೋದು, ತುಂಬಾ ಹೊಟ್ಟೆ ಇದೆ. ಸರಿ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ರು ಮತ್ತೆ ಪ್ರೆಗ್ನೆಂಟ್ ಅಂತ ಕೇಳ್ತಾರೆ, ಅದಕ್ಕೆ ಏನ್ ಮಾಡ್ಬೇಕು? ಕಲ್ಪನಾ ವೆಂಕಟೇಶ್ ಅವರು ಉತ್ತರ ಕೊಡ್ತಾರೆ. ನಮಸ್ಕಾರ ಅಮ್ಮ. ನಮಸ್ಕಾರ ಮೇಡಮ್. ಡೆಲಿವರಿ ಆದ್ಮೇಲೆ ನೀವು 2 ತಿಂಗಳ ನಂತರನೇ ಯೋಗಾಭ್ಯಾಸ ಮಾಡಬಹುದಾಗಿತ್ತು. ಜೊತೆಗೆ ಮೇಯ್ನ್ ಆಗಿ ಜಠರ ಪರಿವರ್ತನಾಸನ ಅನಾಸನ ಖಂಡಿತ ಮಾಡಿ ಅಮ್ಮ. ಅದರಲ್ಲಿ ಸುಮಾರು ವೇರಿಯೇಷನ್ಸ್ ಇದೆ. ಪಶ್ಚಿಮೋತ್ತಾನಾಸನ, ನವಾಸನ, ಮತ್ತೆ ಜಾನು ಶೀರ್ಷಾಸನ, ಸರ್ವಾಂಗಾಸನ, ಮತ್ಸ್ಯಾಸನ, ಇಂಥ ಆಸನಗಳನ್ನು ಖಂಡಿತ ಪ್ರತಿದಿನವೂ ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ಗುರುಮುಖೇನ ನಿಮ್ಮ ಹತ್ತಿರದ ಯಾವುದರ ಯೋಗ ತರಗತಿಗಳಲ್ಲಿ ಯೋಗದ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡ್ಕೊಂಡು ಬನ್ನಿ ಅಮ್ಮ. ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಅಂದ್ರೆ ಒಟ್ಟಿನಲ್ಲಿ ಇದಕ್ಕೊಂದು ಪರಿಹಾರ ಇದೆ, ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಂತ ತಾವು ಹೇಳ್ತಾರೆ. ಮತ್ತೆ ತಾಡಪತ್ರಿ ಅವರೇ, ಇದೇ ರೀತಿಯಲ್ಲೇ ಇವತ್ತೊಂದು ದಿವಸ ನಾವು ನೋಡಿ ಸಕ್ಕರೆ ಕಾಯಿಲೆ ಇರಬಹುದು, ಬೊಜ್ಜಿರಬಹುದು, ಮತ್ತೆ ಈ ನಾವು ಸಾಮಾನ್ಯ BP ಅಂತ ನಾವು ಕರಿತಿರ್ತೀವಿ, ಇಂಥದೆಲ್ಲ ಸಮಸ್ಯೆಗಳಿದೆ. ಇದಕ್ಕೆ ಪರಿಹಾರ ಹೇಗಿದೆ ನಮ್ಮ ಯೋಗದಲ್ಲಿ? ಇವೆಲ್ಲ ಹೇಗೆಂದ್ರೆ BP ಆಮೇಲೆ ಒಬೆಸಿಟಿ ಇವೆಲ್ಲ ಅಣ್ಣ ತಮ್ಮ ಇದ್ದಂಗ, ಒಂದ್ ಬಂದ್ರೆ ಎಲ್ಲ ಬಂದ್ಬಿಡ್ತದೆ. ಸಪೋಸ್ ನಮ್ಗೆ ಸಕ್ಕರೆ ಕಾಯಿಲೆ ಇದೆ ಅಂದ್ರೆ ಅದಕ್ಕೆ ಸಕ್ಕರೆ ಕಾಯಿಲೆ ಸಂಬಂಧಪಟ್ಟಂಗ ಆ ಹೃದಯ ತೊಂದರೆ ಬರ್ಬೋದು, ಆಮೇಲೆ ಕಿಡ್ನಿ ತೊಂದರೆ ಬರ್ಬೋದು. ಹೀಗೆ ಇವಕ್ಕೆಲ್ಲ ಪರಿಹಾರ ಅಂದರೆ ವಿಶೇಷವಾಗಿ ನಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳೋದು, ಕ್ರಮಬದ್ಧವಾದ ಆಹಾರ ಹಾಗೂ ನಿಯಮಿತವಾದ ಒಂದು ಯೋಗಾಭ್ಯಾಸ, ಇದರ ಜೊತೆಗೆ ಒಂದು ಸಕಾರಾತ್ಮಕ ಚಿಂತನೆ, ಇವೆಲ್ಲ ಕೂಡ ನಮ್ಮ ಒಂದು ದೇಹ ಮತ್ತು ಮನಸ್ಸುಗಳನ್ನು ಒಂದು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋಕೆ ಸಹಾಯಕಾರಿ ಆಗ್ತವೆ. ಆದರೆ ತುಂಬ ಒಬೆಸಿಟಿ ಇರೋರು ಅವರು
ನಮ್ಮ ದೈಹಿಕ ಅಂದರೆ ದೇಹಕ್ಕೆ ಸಂಬಂಧಪಟ್ಟಂಥ ಆಸನಗಳನ್ನು ಮಾಡಬೇಕಾಗುತ್ತೆ, ಸೂರ್ಯ ನಮಸ್ಕಾರ ಮಾಡಬೇಕಾಗುತ್ತೆ. ಉಳಿದವ್ರು ಏನಿದೆ ಸೂಕ್ಷ್ಮ ರೀತಿಯೊಳಗೆ ಸ್ವಲ್ಪ ರೀತಿಯೊಳಗೆ ತಮಗೆ ಆದಷ್ಟನ್ನು ಕನಿಷ್ಠ ಅರ್ಧ ಗಂಟೆ ಆದರೂ ಬೆಳಿಗ್ಗೆ ಅಥವಾ ಸಾಯಂಕಾಲ ಸಮಯದಲ್ಲಿ ಯೋಗಾಭ್ಯಾಸ ಮಾಡುವುದು ಸೂಕ್ತ. ಮತ್ತೆ ಕಲ್ಪನಾ ಅವರೇ, ಈಗ ಸಾಮಾನ್ಯವಾಗಿ ಜನಗಳೆಲ್ಲ ಹೇಳೋದೇನು ಗೊತ್ತಾ, ಅಯ್ಯೋ ನನಗೆ ತಲೆನೋವು, ಆ ರೀತಿಯಲ್ಲಿ ಪ್ರತಿ ಸಮಯದಲ್ಲೂ ಈ ರೀತಿಯಲ್ಲಿ ಹೇಳ್ತಾನೆ ಇರ್ತಾರೆ. ಆಗಾಗ ಈ ಮೈಗ್ರೇನ್ ಅನ್ನುವಂಥದ್ದಕ್ಕೆ ಏನಾದರೂ ಪರಿಹಾರ ಸಾಧನವಾಗಿದೆಯಾ ಯೋಗ ಅಂತ? ಖಂಡಿತ ಸರ್. ಇವರಿಗೆ ಈ ಮೈಗ್ರೇನ್ ಹೆಡ್ಡೇಕ್ ಇರೋರಿಗೆ 24 ಗಂಟೆನೂ ಹೆಡ್ಡೇಕ್ ಇರುತ್ತೆ ಸರ್. ಎವ್ರಿ ಆಲ್ಟರ್ನೇಟ್ ಡೇಸು ಹೆಡ್ಡೇಕ್ ಇರುತ್ತೆ. ಆಮೇಲೆ ಪೇನ್ಫುಲ್, ವೆರಿ ಸಫರಿಂಗ್ ಡಿಸೀಸ್ ಇದು. ಅತಿಯಾದ ಬೆಳಕು ಅವ್ರಿಗೆ ಇಷ್ಟ ಆಗಲ್ಲ, ಅತಿಯಾದ ಶಬ್ದಗಳು ಇಷ್ಟ ಆಗಲ್ಲ, ಒಂದು ಕತ್ತಲೆ ಕೋಣೆಯಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ ಇವರು. ಆಮೇಲೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ ಸರ್. ಕೆಲವು ಸಲ ವಾಮಿಟ್ ಆಗ್ತಾರೆ, ತುಂಬ ಸುಸ್ತಾಗ್ಬಿಡ್ತಾರೆ. ಇಂಥವ್ರಿಗೆ ಇದು ಅಜೀರ್ಣ ಇರೋರಿಗೆ ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಸರ್. ಇದನ್ನ ಫಸ್ಟ್ ವಾಸಿ ಮಾಡ್ಕೋಬೇಕು. ಜೊತೆಗೆ ಹಿಂದಿನದ ಹಳಸದ ಪದಾರ್ಥಗಳನ್ನ ತಿಂತಾರೆ. ಈ ಕೆಲಸಕ್ಕೆ ಹೋಗೋರು ಮಾಡ್ತಾರೆ, ಮೊದಲೇ ಮಾಡಿಟ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರಲ್ಲ. ಇದು 1 ಸಲ 2 ಸಲ ವಾರದಲ್ಲಿ ಮಾಡಿದ್ರೆ ಪರವಾಗಿಲ್ಲ. ಇದನ್ನೇ ದೀರ್ಘಕಾಲವನ್ನು ಮಾಡ್ತಾ ಬಂದಾಗ ಮೈಗ್ರೇನ್ ಕಾಯಿಲೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಸರ್. ಇದಕ್ಕೆ ಶೀಘ್ರವಾಗಿ ಕಡಿಮೆ ಆಗಬೇಕು ಅಂದ್ರೆ ಈ ಶುಂಠಿ ಇರುತ್ತಲ್ಲ, ಅದನ್ನ ಚೆನ್ನಾಗಿ ಹರಿದ್ಬಿಟ್ಟು ಅದನ್ನ ಲೇಪನ ಮಾಡಿದ್ರೆ ಅದರಲ್ಲೂ ತುಂಬಾ ರಿಲೀಫ್ ಸಿಗುತ್ತೆ. ಇದಕ್ಕೆ ಮೇಯ್ನ್ ಆಗಿ ದೃಷ್ಟಿ ದೋಷಗಳಿದ್ರೆ ಬರುತ್ತೆ, ಜೊತೆಗೆ ನರಗಳ ದೌರ್ಬಲ್ಯ ಇದ್ರೂ ಸಹ ಬರುತ್ತೆ ಇದು. ಹಾಗೆ ತ್ರಾಟಕ ಕ್ರಿಯೆಯನ್ನು ಅಭ್ಯಾಸ ಮಾಡಬೇಕು. ಮತ್ತೆ ಜಲನೀತಿ ಅಂತ ಬರುತ್ತೆ ಸರ್, ಮೂಗಿನ ಹೊಳ್ಳೆಗಳನ್ನು ಕ್ಲೀನ್ ಮಾಡ್ಕೊಳ್ಳೋದು. ಈ ಮೂಗಿಂದ ನೀರು ಹಾಕಿ ಈ ಮೂಗಿಲ್ ತೆಗೆಯೋದು, ಈ ಮೂಗಿನ ನೀರಲ್ಲಿ ಈ ಮೂಗಿಗೆ ತಿರೋದು. ಇದು ಜಲನೀತಿ ಅಂತ ಒಂದು ಕ್ರಿಯೆ ಇದೆ, ಇದನ್ನ ಅಭ್ಯಾಸ ಮಾಡಬೇಕು. ಮೊದಲು ಡೈಜೆಷನ್ ಇಂಪ್ರೂವ್ ಮಾಡ್ಕೋಬೇಕು. ಕಾನ್ಸ್ಟಿಪೇಷನ್ ಇರುತ್ತೆ ಅವರಿಗೆ ಯೂಶಲ್ ಆಗಿ, ಅದನ್ನು ಸರಿ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ನೋಡಿ, ಹೆಂಗಸರಿಗೆ ನಾನು ಒಂದು ಇದು ಕೊಡಕ್ಕೆ ಇಷ್ಟಪಡ್ತೀನಿ. ತುಪ್ಪವನ್ನು ಹೆಚ್ಚಾಗಿ ಯೂಸ್ ಮಾಡಬೇಕು. ತುಪ್ಪ ಆದ್ರೂ ಪರವಾಗಿಲ್ಲ, ಬೆಣ್ಣೆ ಆದ್ರೂ ಪರವಾಗಿಲ್ಲ ಸರ್. ಇಟ್ಸ್ ಎ ವೆರಿ ಗುಡ್ ಅಂಡ್ ಎಸೆನ್ಷಿಯಲ್ ಫ್ಯಾಟ್ ಟು ಅವರ್ ಬಾಡಿ. ನಮ್ಮ ಜಾಯಿಂಟ್ಸ್ ಎಲ್ಲ ನಮ್ಮ ಲೂಬ್ರಿಕೇಟ್ಸ್ ಆಗಬೇಕು ಅಂದ್ರೆ ತುಪ್ಪ ಬಹಳ ಅತ್ಯವಶ್ಯಕ. ನಾವೇನ್ ಮಾಡ್ತಾ ಇದೀವಿ, ಆಲಿವ್ ಆಯಿಲ್ ಅಂತ ಯೂಸ್ ಮಾಡ್ತೀವಿ, ಪಾಶ್ಚಿಮಾತ್ಯರ ಯೂಸ್ ಮಾಡ್ತಾರಲ್ಲ ಅದನ್ನ. ಅದರಲ್ಲಿ ಏನೇನು ಶ್ರೇಷ್ಠ ಗುಣಗಳಿದೆಯೋ ಅದೆಲ್ಲವೂ ನಮ್ಮ ತುಪ್ಪದಲ್ಲಿದೆ. ಖಂಡಿತ ಪ್ರತಿಯೊಬ್ಬ ಮಹಿಳೆಯು 2 ರಿಂದ 3 ಸ್ಪೂನು ತುಪ್ಪವನ್ನ ಅವಶ್ಯವಾಗಿ ಬಳಸಬೇಕು ಸರ್. ಅಂದ್ರೆ ಒಟ್ಟಿನಲ್ಲಿ ಏನಂತಂದ್ರೆ ಇಲ್ಲಿ ತುಪ್ಪ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿರೋದು ಆಹಾರ ಪದ್ಧತಿ. ವೆರಿ ಗುಡ್ ಫ್ಯಾಟ್ ಸರ್. ಆಯಿಲ್ ಅನ್ನೋದು ಬ್ಯಾಡ್ ಫ್ಯಾಟ್. ಅಂದ್ರೆ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ಅತಿ ಅವಶ್ಯಕವಾಗಿ ಬಳಸಬೇಕಾಗಿರುವಂತದ್ದು ಹೇಳ್ತಾ ಇದ್ರೆ. ಈಗ ಮುಂದಿನ ಕರೆಯನ್ನು ತೆಗೆದುಕೊಂಡ ಭದ್ರವತಿಯಿಂದ ಕರೆ ಇರುವಂತದ್ದು. ಶಾಂತ ಅವ್ರಿಗೆ ಕೇಳಿ ತಮ್ಮ ಪ್ರಶ್ನೆಯನ್ನ. ಕೇಳಿ ಪ್ರಶ್ನೆಯನ್ನು ಕೇಳಿ. ಗುರುಜಿ ಕೊಡಿ ಸರ್. ಕೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ತಾ ಇದ್ದಾರೆ ಸರ್. ಭದ್ರಾವತಿಯಿಂದ ಫೋನ್ ಮಾಡ್ತಾ ಇರೋದು. ಗೊತ್ತಾಯ್ತು, ಪ್ರಶ್ನೆಗೆ ಬನ್ನಿ. ನಮ್ಮ ಅಮ್ಮನಿಗೆ ತುಂಬಾ ದಿನದಿಂದ ಸೊಂಟ ನೋವು ಸರ್, ಅದಕ್ಕೆ ಏನ್ ಮಾಡ್ಬೇಕು ಅಂತ ತಾಡಪತಿ ಸರ್ಗೆ ಉತ್ತರವನ್ನ ನೀಡ್ತಾರೆ. ತಾಡಪತಿ ಸರಿ. ಧನ್ಯವಾದ ಶಾಂತಮ್ಮರೇ. ಈಗ ನಿಮ್ಮ ತಾಯಿಯವರಿಗೆ ವಯಸ್ಸು ಎಷ್ಟು? ಹೇಳಿ ಸರ್. ನಿಮ್ಮ ತಾಯಿಯವ್ರ ವಯಸ್ಸು ಎಷ್ಟು? 65 ರಿಂದ 70 ಸರ್. 65 ರಿಂದ 70 ತೂಕ ಇದಾರ ಅವರು? ಇಲ್ಲ ಸರ್, ಮೀಡಿಯಂ ಇದ್ದಾರೆ. ಅಂದ್ರೆ ಮಂಡಿನೂ ತೂಕ ಇದ್ದಾರೆ ಬರ್ತಾ, ತೂಕ ಇರ್ಲಾರ ಬರಬಾರ್ದು ಅಂತೇನಿಲ್ಲ. ಅಂದ್ರೆ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ ವಯಸ್ಸಾದಂಗೆಲ್ಲ. ಹಾಗಾಗಿ ಆ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆಗೋದ್ರಿಂದ ದೇಹದ ರಕ್ತ ಸಂಚಾರ ಕಡಿಮೆ ಆಗ್ತದೆ. ಆಮೇಲೆ ಕೀಲುಗಳಲ್ಲಿ ಒಂದು ಜೆಲ್ ಅಂತ ಬರ್ತದಲ್ಲ, ಆ ಜೆಲ್ ಗಟ್ಟಿ ಆಗ್ತಾ ಹೋಗ್ತದೆ. ಅವಾಗ ನಮ್ಮ ಮೂಳೆಗಳು ಒಂದಕ್ಕೊಂದು ಆಗೋದ್ರಿಂದ ಆ ತೊಂದರೆ ಬರ್ತದೆ. ಅವರು ನಿಧಾನವಾಗಿ ಮಾಡುವಂತ ಕಾಲಿನ ಚಾಲನೆಗಳನ್ನ ಕಾಲು ಮಡಚೋದು, ತೆಗೆದು, ಆಮೇಲೆ ಕುರ್ಚಿಯ ಮೇಲೆ ಕೂತಾಗ ಕಾಲುಗಳನ್ನು ಹಿಂದೆ ಮುಂದೆ ಮಾಡೋದು. ಅದರ ಜೊತೆಗೆ ಇನ್ನು ಆಹಾರಗಳಲ್ಲಿ ಆದಷ್ಟು ಸಾತ್ವಿಕ ಆಹಾರಗಳನ್ನು ತೆಗೆದುಕೊಳ್ಬೇಕು. ಸೊಪ್ಪು ತರಕಾರಿ ಆಹಾರವನ್ನು ಜಾಸ್ತಿ ತಗೋಬೇಕಾಗುತ್ತೆ. ಅದರ ಬಿಸಿಲಿನ ಚಿಕಿತ್ಸೆ, ತಣ್ಣೀರಿನ ಚಿಕಿತ್ಸೆ ಇವುಗಳನ್ನು ಮಾಡಬೇಕಾಗ್ತದೆ. ಅನಿವಾರ್ಯ ಇದ್ದಾಗ ಒಂದು ಸ್ವಲ್ಪ ಆಯಿಲ್ ಮಸ್ಟರ್ಡ್ ಆಯಿಲ್ ತೊಗೊಂಡು ಅದನ್ನ ಉಜ್ಜಿಬಿಟ್ಟು ನಿಧಾನವಾಗಿ ಸ್ವಲ್ಪ ಬಿಸಿನೀರು ಹಾಕ್ತಾ ಕೆಲವು ವ್ಯಾಯಾಮಗಳನ್ನು, ಕಾಲಿನ ವ್ಯಾಯಾಮಗಳನ್ನು ಮಾಡೋದ್ರಿಂದ ಮಂಡಿ ನೋವನ್ನು ನಾವು ಸ್ವಲ್ಪ ಮಟ್ಟಿಗೆ ತಗ್ಗಿಸಲಿಕ್ಕೆ ಸಹಾಯಕಾರಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದ. ಮತ್ತೆ ಕಲ್ಪನಾ ಅವರೇ, ಈಗ ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ನಾವು ಗಮನಿಸೋದಾದ್ರೆ ಗ್ಯಾಸ್ಟ್ರಿಕ್ ಅಂತಾನೆ ಹೇಳ್ತಿರ್ತಾರೆ. ಅವ್ರೇನ್ ಸರಿಯಾಗಿ ಸಮಯಕ್ಕೆ ತಿಂಡಿ ತಿನ್ನೋಲ್ಲ, ಏನೋ ಒಂದು ಅವ್ರಿಗೆ ಇವ್ರಿಗೆ ಅಂತ ಕೆಲಸ ಮಾಡ್ಕೊಂಡೇ ಕಾಲ ಕಳೆದ್ ಬಿಟ್ಟಿರ್ತಾರೆ. ಹೆಚ್ಚಾಗಿ ಹೆಣ್ಮಕ್ಳಲ್ಲಿ ಈ ಸಮಸ್ಯೆ ಕಾಣಬಹುದಾ, ಮತ್ತೆ ಅದಕ್ಕೆ ಪರಿಹಾರ ಏನಿದೆ? ಯೂಶಲ್ ಆಗಿ ನಮ್ಮ ಹತ್ರ ಬರೋರಿಗೆ, ಮೇಡಮ್ ನನ್ಗೇನೂ ಕಾಯಿಲೆ ಇಲ್ಲ, ಬರೀ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತೇಳಿ. ಎಲ್ಲಾ ಕಾಯಿಲೆಗಳು ಮೂಲ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದನೇ ಎಲ್ಲಾ ಕಾಯಿಲೆಗಳು ಉದ್ಭವ ಆಗೋದು. ಇವ್ರು ಏನು ಮಾಡ್ತಾರೆ, ಯೂಶಲಿ ಆಂಟಾಸಿಡ್ಸ್ ತಗೊಳಕ್ಕೆ ಶುರು ಮಾಡ್ತಾರೆ. ಜೆಲ್ಲೋಸಿಲ್ ಇರ್ಬೋದು, ಎದೆ ಉರಿ, ಹೊಟ್ಟೆ ಉರಿ ಜಾಸ್ತಿ ಇರೋದ್ರಿಂದ ಅತಿ ಖಾರ, ಅತಿ ಮಸಾಲೆ, ಅತಿ ಹುಳಿ ಇಂಥ ಪದಾರ್ಥಗಳನ್ನು, ಈ ರಾಜಸಿಕ ಪದಾರ್ಥಗಳನ್ನು ಉಪಯೋಗಿಸೋದ್ರಿಂದ ಈ ಕಾಯಿಲೆಗಳು, ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಯಾವಾಗ ಈ ಆಂಟಾಸಿಡ್ಸ್ನ ಯೂಸ್ ಮಾಡ್ತೀವಿ, ಒಳಗಡೆ ಈ ಮ್ಯೂಕಸ್ ಲೇಯರ್ ಎಲ್ಲ ಸ್ಕ್ರೇಪ್ ಮಾಡಿಬಿಡುತ್ತೆ. ಡೈಜೆಷನ್
ಪವರ್ ಕಡಿಮೆ ಆಗ್ಬಿಡುತ್ತೆ, ಡೈಜೆಸ್ಟಿವ್ ಜ್ಯೂಸಸ್ ಪ್ರೊಡ್ಯೂಸ್ ಆಗೋದಿಲ್ಲ. ಇದು ಮುಂದೆ ಅದಕ್ಕೆ ಕಾನ್ಸ್ಟಿಪೇಷನ್, ಪೈಲ್ಸ್, ಅಲ್ಸರ್ ಇಂಥ ಗಂಭೀರ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಅಂದ್ರೆ ಒಂದು ಸಮಸ್ಯೆಯಿಂದ ಮತ್ತಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ ಅಂತ ತಾವು ಹೇಳ್ತಾ ಖಂಡಿತ ಇದ್ದೀರಾ. ಖಂಡಿತ ಸರ್. ಇವರು ಆಹಾರವನ್ನು ಚೆನ್ನಾಗಿ ಅಗಿದು ಜಿಗಿದು ನುಂಗಬೇಕು ಸರ್ ಮೊದಲಿಗೆ. ಆಮೇಲೆ ಓವರ್ ಥಿಂಕಿಂಗ್, ತುಂಬ ಅತಿಯಾದ ಮಾನಸಿಕ ಒತ್ತಡ ಇರುತ್ತೆ ಇವರಿಗೆ. ಊಟ ಮಾಡುವ ಕ್ರಮ ಚೆನ್ನಾಗಿರಬೇಕು. ಟಿವಿ ನೋಡ್ಕೊಂಡೆಲ್ಲ ಊಟ ಮಾಡಬಾರ್ದು. ಶಿಸ್ತುಬದ್ಧವಾಗಿ ಬಿಸಿ ಆಹಾರ ಊಟ ಮಾಡಬೇಕು. ಅದರಲ್ಲೇ ನಿಮಗೆ ಇಮ್ಯುನಿಟಿ ಬಿಲ್ಡ್ ಆಗೋದು, ರೆಸಿಸ್ಟೆನ್ಸ್ ಬಿಲ್ಡ್ ಆಗೋದು ಬಿಸಿ ಆಹಾರದಲ್ಲಿ, ಬಿಸಿ ನೀರಲ್ಲೇ ಸರ್. ಯಾವುದೇ ಇದೇ ತರಕಾರಿ ತಿನ್ನಬೇಕು, ಇದೇ ಹಣ್ಣು ತಿನ್ನಬೇಕು ಅನ್ನೋದು ಯಾವುದೇ ಪದ್ಧತಿ ಇಲ್ಲ. ಬಿಸಿ ಆಹಾರ ಊಟ ಮಾಡಿದ್ರೆ ಸಾಕು, ಇಮ್ಯುನಿಟಿ ಆಟೋಮೆಟಿಕ್ಕಾಗಿ ಬಿಲ್ಡ್ ಆಗುತ್ತೆ. ಇದಕ್ಕೆ ಆಸನಗಳು ಪವನ ಮುಕ್ತ ಆಸನ ಅಂತ ಒಂದು ಆಸನ ಇದೆ ಸರ್. ಇದರಲ್ಲಿ ತುಂಬ ವೇರಿಯೇಷನ್ಸ್ ಇದೆ. ಪವನ ಅಂದರೆ ಗಾಳಿ, ಮುಕ್ತ ಅಂದರೆ ಹೊರಗೆ, ಅಪಾನ ವಾಯುವನ್ನು ಹೊರಗೆ ಹಾಕುವ ಕ್ರಿಯೆ ಅಂತ ಇದಕ್ಕೆ ಹೇಳ್ತೀವಿ. ಇದರಲ್ಲಿ 4 ವೇರಿಯೇಷನ್ನ ಕಂಟಿನ್ಯೂಸ್ ಆಗಿ ಎವ್ರಿಡೇ ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ಉಸಿರಿನ ಗತಿಯೊಂದಿಗೆ ಅಭ್ಯಾಸ ಮಾಡಿದಾಗ ಖಂಡಿತ ಈ ಕಾಯಿಲೆಯನ್ನು ವಾಸಿ ಮಾಡ್ಕೋಬಹುದು ಸರ್. ಈಗ ಮುಂದಿನ ಕರೆಯನ್ನ ತೆಗೆದುಕೊಳ್ಳೋಣ. ಜಯನಗರದಿಂದ ಇರುವಂತ ಕರೆ. ಹನಿ ಅವರೇ, ಕೇಳಿ ತಮ್ಮ ಪ್ರಶ್ನೆಯನ್ನ. ನಮಸ್ತೆ ಸರ್. ನಮಸ್ಕಾರ. ಕೇಳಿ ಸರ್, ಇವಾಗ ನಾವು ಲ್ಯಾಂಡ್ ಬ್ಯಾಕ್ ಪಾರ್ಕ್ ಎಲ್ಲೇ ಹೋದ್ರು ಬರೀ ವಯಸ್ಸಾದವ್ರು ವಾಕಿಂಗ್ ಮಾಡೋದು ಅಥವಾ ಬೇರೆ ಥಿಂಗ್ಸ್ ಅಂತ ಮಾತ್ರ ನಾವು ನೋಡ್ತೀವಿ. ಬಟ್ ಮಕ್ಕಳಿಗೆ ಸಪರೇಟ್ ಆಗಿ ಏನಾದ್ರು ಸಂಸ್ಥೆ ಇದೆ ಯೋಗ, ಊರೇ ತಾನಾಗಿ ಖುದ್ದಾಗಿ ಹೋಗಿ ಸಂಸ್ಥೆಗೆ ಹೋಗಿ ಅಲ್ಲೇ ಯೋಗ ಕಲಿಯೋದು ಏನಾದ್ರು ಅಭ್ಯಾಸ ಮಾಡ್ತಿದ್ದೀರಾ ಅನ್ನೋದು. ಮತ್ತೆ ಇನ್ನೊಂದ್ ಏನಾದ್ರು ಉದ್ದಾಗಕ್ಕೆ ಏನಾದ್ರು ಯೋಗ ಇದೆಯಾ ಅನ್ನೋದು ನನ್ನ ಪ್ರಶ್ನೆ ಸರ್. ಉದ್ದಾಗೋದಿಕ್ಕೆ ಖಂಡಿತ ಇದೆ. ಅದರಲ್ಲಿ ತಾಡಾಸನ ಅಂತ ಬರುತ್ತೆ. ತಾಡ ಅಂದ್ರೆ ಬೆಟ್ಟ, ಎತ್ತರದೊಂದು ಭಂಗಿ ಅದು. ಆ ತಾಡಾಸನ ನಿರಂತರವಾಗಿ ಮಾಡೋದ್ರಿಂದ, ಅದರ ಜೊತೆಗೆ ನಿಂತು ಮಾಡುವ ಆಸನಗಳನ್ನು ಚೆನ್ನಾಗಿ ಮಾಡೋದ್ರಿಂದ ಕೂಡ ಮಕ್ಕಳು ಎತ್ತರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಗಮನ ಹರಿಸ್ಬೇಕು, ಒಂದು ಆನುವಂಶಿಕ ಅಂತ ಇರ್ತದಲ್ಲ, ಅದನ್ನು ತುಂಬಾ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ಕೆಲವು ಆಸನಗಳು ಮಾಡೋದ್ರಿಂದ, ಈಜುವುದರಿಂದ ಸ್ವಲ್ಪ ಮಟ್ಟಿಗೆ ನಮಗೆ ಈ ಒಂದು ಎತ್ತರ ಮಾಡ್ಲಿಕ್ಕೆ ಸಹಾಯಕಾರಿ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಈಗ ನಾವು ಚಿತ್ರದಲ್ಲಿ ನಾವು ನೋಡ್ತಿದೀವಲ್ಲ, ಈ ಒಂದು ಆಸನವನ್ನ ಮಾಡೋದ್ರಿಂದ ಒಂದಿಷ್ಟೊಂದು ಸ್ವಲ್ಪ ಎತ್ತರ ಆಗಬಹುದು ಅಂತೀರಾ? ಅದು ಜೊತೆಗೆ ಒಂದು ಉಷ್ಟ್ರಾಸನ ಅಂತ ಒಂದು ಆಸನ ಇದೆ ಸರ್. ಇಲ್ಲಿ ಕರೆಕ್ಟ್ ಯುವರ್ ಮೆಟಬಾಲಿಸಮ್. ಇದು 18 ವರ್ಷದವರೆಗೂ ಚಾನ್ಸಸ್ ಇರುತ್ತೆ ಉದ್ದ ಆಗೋ ಚಾನ್ಸಸ್. ಅದನ್ನು ಸಹ ಎವ್ರಿ ಡೇ ಮಾರ್ನಿಂಗ್ ಈವ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಉದ್ದ ಆಗೋ ಚಾನ್ಸಸ್ ತುಂಬಾ ಇದೆ. ಅಂದ್ರೆ ಒಟ್ಟಿನಲ್ಲಿ ಮಕ್ಕಳು ಆ ಒಂದು ಆಸನಗಳನ್ನ, ಕ್ಯಾಮೆಲ್ ಪೋಸ್ ಅಂತ ಹೇಳ್ತೀವಿ ಅದನ್ನ, ಉಷ್ಟ್ರಾಸನ ಅಂತ. ಮಕ್ಕಳಿಗೆ ವಿಶೇಷವಾಗಿ ಯೋಗ ಕೇಂದ್ರವನ್ನು ಕೂಡ ಅವ್ರು ಕೇಳ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಅವಕಾಶ? ಎಲ್ಲಾ ಕೇಂದ್ರಗಳಲ್ಲೂ ಮಕ್ಕಳಿಗೆ ಖಂಡಿತ ಅವಕಾಶ ಇದೆ ಸರ್. ಎಲ್ಲ ಅಂದ್ರೆ ಏನಾದ್ರು ನಿರ್ದಿಷ್ಟವಾಗಿ ಮಕ್ಕಳಿಗೆ ಅಂತ ಇಲ್ಲದೆ ಇದ್ರು ಕೂಡ ಎಲ್ಲೆಲ್ಲಿ ಯೋಗಗಳನ್ನ ಕಲಿಸ್ಕೊಡ್ತಾರೋ ಅಲ್ಲಿ ಮಕ್ಕಳು. ಅಲ್ಲಿ ಇದನ್ನೇ ಒಂದು ನಾನು ಪೂರ್ವಕವಾಗಿ ಕೇಳೋದಾದ್ರೆ, ಮಕ್ಕಳಲ್ಲಿ ಏನ್ ಈ ವಯಸ್ಸಿಗೆ ನಾವು ಕಲಿಬೇಕು ಅನ್ನೋಂಥದ್ದು ಏನಾದ್ರೂ ಇದೆಯಾ, ಅಥವಾ ಯಾವ ವಯಸ್ಸಿಗೆ? 5 ವರ್ಷಗಳ ನಂತರ ಸರ್. ಅದು 5 ವರ್ಷಗಳ ನಂತರ 90 ವರ್ಷದವರೆಗೂ ಯೋಗಾಭ್ಯಾಸ ಮಾಡಬಹುದು. ಇದು ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಮೆಮೊರಿ ಪವರ್ ಡೆವಲಪ್ ಆಗುತ್ತೆ, ದೇ ಕ್ಯಾನ್ ಫೋಕಸ್ ದೇರ್ ಮೈಂಡ್. ಈ ಸಿಂಗಲ್ ಲೆಗ್ ಬ್ಯಾಲೆನ್ಸ್ ಮಾಡೋ ಆಸನದಿಂದ ತುಂಬಾ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಅಂದ್ರೆ ನಾನು ಇಲ್ಲಿ ಹೇಳುವಂಥದ್ದು ಏನಪ್ಪಾ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ತುಂಬಾ ಮುಖ್ಯವಾಗಿ ಅನೇಕರು ಹೇಳ್ತಾ ಇರ್ತಾರೆ, ನಾನು ತುಂಬಾ ಚೆನ್ನಾಗಿ ಓದ್ತಾ ಇರ್ತೀನಿ, ಆದ್ರೆ ಎಷ್ಟೋ ಸಂದರ್ಭಗಳಲ್ಲಿ ನಾನು ಪರೀಕ್ಷೆಗೆ ಹೋಗಿರ್ತೀನಿ, ಮರ್ತೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು, ಅಥವಾ ನಾನು ಜ್ಞಾಪಕ ಇಟ್ಕೊಳ್ಬೇಕು, ಅದು ಜ್ಞಾಪಕ ಆಗಿದ್ರೆ ಯಾವ ಆಸನಗಳ ಮಾಡಿದ್ರೆ ಅವ್ರಿಗೆ ತುಂಬಾ ಮುಖ್ಯವಾಗಿ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಸಾಧ್ಯತೆಗಳಿದೆ? ಹೆಚ್ಚು ರಕ್ತ ತಲೆಯ ಭಾಗಕ್ಕೆ ಹರಿಬೇಕು ಅಂತ ಆಸನಗಳನ್ನ ಮಾಡಿಸ್ಬೇಕು. ಪ್ರಸಾರಿತ ಪಾದೋತ್ತಾಸನ ಇರ್ಬೋದು, ಶೀರ್ಷಾಸನ, ಸರ್ವಾಂಗಾಸನ, ಮತ್ಸ್ಯಾಸನ, ಇದೆಲ್ಲ ಹೆಚ್ಚು ರಕ್ತ ತಲೆಯ ಭಾಗಕ್ಕೆ ಹರಿಬೇಕು ಸರ್. ಅಂತ ಆಸನಗಳು ಮಾಡಿದಾಗ ಖಂಡಿತ ಅವರಿಗೆ ನೆನಪಿನ ಶಕ್ತಿ ಹೆಚ್ಚು ಮಾಡ್ಕೊಳ್ಬಹುದು ಸರ್. ಅಂದ್ರೆ ಒಟ್ಟಿನಲ್ಲಿ ಇವತ್ತು ಯಾರ್ಯಾರು ಕಾರ್ಯಕ್ರಮ ಎಲ್ಲ ನೋಡ್ತಿದ್ದೀರಾ ಅವರು ಮಕ್ಕಳಿಗೆಲ್ಲ ಇದನ್ನ ಹೇಳಬಹುದು. ತಲೆಗೆ ರಕ್ತ ಹರಿಯುವಂತಹ ಯಾವ ಆಸನಗಳಿದೆಯೋ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಂತ, ಅದನ್ನ ಏನೇ ಆದ್ರೂ ಕೂಡ ಗುರುಗಳ ಮೂಲಕವೇ ಕಲಿಬೇಕು ಅನ್ನೋದನ್ನ ತಾವು ಹೇಳ್ತೀವಿ. ಒಂದೇನು ವಿಷಯ ಅಂದ್ರೆ, ಮಕ್ಕಳಿಗೆ ಕಲಿಸುವಾಗ ನಾವು ಯಾವುದೇ ತರ ಒತ್ತಡವನ್ನು ಹಾಕಬಾರ್ದು. ಯಾಕಂದ್ರೆ ಚಿಕ್ಕ ಮಕ್ಕಳು ಇರೋದ್ರಿಂದ 5 ರಿಂದ 8 ವರ್ಷದವರೆಗೆ ಯಾವುದೇ ತರ ಒತ್ತಡ ಹಾಕಬಾರ್ದು. 8 ವರ್ಷದ ಮೇಲೆ ಅವ್ರ ದೇಹದ ಮೇಲೆ ಒತ್ತಡ ಹಾಕಬಹುದು. 8 ವರ್ಷದೊಳಗೆ ಯಾವುದೇ ತರ ಒತ್ತಡ ಹಾಕಿದ್ರೆ ಅವರು ಸಹಜ ರೀತಿಯಲ್ಲಿ ಮಾಡ್ತಾ ಹೋಗ್ತಾರೆ, ಮುಂದೆ ಇಂಪ್ರೂವ್ ಆಗ್ತಾರೆ. ಈಗ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಮುದ್ದೆ ಬಿಹಾಳದಿಂದ ಇರುವಂತ ಕರೆ. ಗುರುರಾಜ್ ಅವರು, ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ, ಕೇಳಿ. ಹಲೋ, ನಾನು ಗುರುರಾಜ್ ತಾಳ್ಪತ್ರಿ ಅಂತ. ಗೊತ್ತಾಯ್ತು, ಕೇಳಿ, ಮುಂದಕ್ಕೆ ಕೇಳಿ. ನಮಗೆ ಮಂಡಿ ನೋವು ಸ್ವಲ್ಪ ಇದೆ ಸರ್. ಮಂಡಿ ನೋವಿಗೆ ಯಾವ ಆಸನ ಮಾಡ್ಬೇಕು? ಸರಿ, ಮಂಡಿ ನೋವಿಗೆ ಸುಮಾರು ಇದು 40 ವರ್ಷದ ವಯಸ್ಸಿನ ಮೇಲ್ಪಟ್ಟ ಮಹಿಳೆಯರಲ್ಲಿ ಅಥವಾ ಪುರುಷರಲ್ಲಿ ಕಾಣಬಹುದು. ಇದು ಬಿಕಾಸ್ ಆಫ್ ಓವರ್ ವೆಯ್ಟ್, ಒಬೆಸಿಟಿ ಜಾಸ್ತಿ ಇದ್ರು ಇದು ವೆಯ್ಟ್ ತಡ್ಕೊಳ್ಳದೆ ಮಂಡಿ ಚಿಪ್ಪುಗಳ ಮೇಲೆ ಪ್ರೆಷರ್ ಬಿದ್ದಾಗ ನೋವು ಬರಬಹುದು. ಜೊತೆಗೆ ಆ ಒಳಗಡೆ ಇರೋ ಜೆಲ್ ಡ್ರೈ ಆದಾಗೂ ಸಹ ಈ ತೊಂದರೆ ಆಗುತ್ತೆ. ಇದಕ್ಕೆ ಅತ್ಯಂತ ಉಪಾಯಕರವಾದ ಸಲಹೆ ಅಂದ್ರೆ, ಈ ಎಳ್ಳೆಣ್ಣೆ ಮತ್ತೆ ಸಾಸಿವೆ ಎಣ್ಣೆನ ಎರಡೂ ಮಿಕ್ಸ್ ಮಾಡಿ 100 ಗ್ರಾಮ್ಸ್ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ಎರಡೂ ಮಂಡಿಗಳನ್ನು ಹಚ್ಚೋದ್ರಿಂದ, ಮಸಾಜ್ ಮಾಡೋದ್ರಿಂದ ಕಂಟಿನ್ಯೂಸ್ ಆಗಿ ಎವ್ರಿ ಡೇ ಮಾಡಬೇಕು. ಒಂದು 15 ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡೋದ್ರಿಂದ ಇದು ತುಂಬಾ ಉಪಯೋಗ ಸಿಗುತ್ತೆ ಸರ್ ಈ ಮಂಡಿ
ನೋವಿಗೆ. ಆಮೇಲೆ ನೀ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಮಾಡಬೇಕು, ಮಂಡಿ ಚಿಪ್ಪನ್ನ ಎಳೆದು ಬಿಡಬೇಕು, ಅದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಯಾವ ಆಸನಗಳು ಅದಕ್ಕೆ ತುಂಬಾ ಪೂರಕವಾಗಿರೋದು ಅಂತ ತಾವು ಹೇಳ್ತೀರಾ? ನೀ ಸ್ಟ್ರೆಚ್ ಮಾಡೋ ಆಸನಗಳೆಲ್ಲ ಹೆಲ್ಪ್ ಆಗುತ್ತೆ. ಉಪವಿಷ್ಟ ಕೋನಾಸನ, ವಜ್ರಾಸನ ಇರಬಹುದು, ಆಮೇಲೆ ನಿಂತು ಮಾಡೋ ಉತ್ಥಾನಾಸನ ಇರಬಹುದು, ಆಮೇಲೆ ಪ್ರಸಾರಿತ ಪಾದೋತ್ಥಾನಾಸನ ಇರಬಹುದು, ತ್ರಿಕೋನಾಸನ ಇರಬಹುದು, ಆಮೇಲೆ ವೀರಭದ್ರಾಸನ ಟೈಪ್ 2 ಇರಬಹುದು, ವೀರಭದ್ರಾಸನ ಟೈಪ್ 1 ಇರಬಹುದು. ಮಂಡಿ ಬಗ್ಗಿಸುವಂತ, ಕುಗ್ಗಿಸುವಂತ, ಸ್ನಾಯುಗಳನ್ನು ಹಿಗ್ಗಿಸುವಂತ ಆಸನಗಳನ್ನು ಮಾಡಿದಾಗ ನಮಗೆ ಆ ಮಂಡಿ ನೋವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯಕಾರಿ ಆಗ್ತದೆ. ಅದರ ಜೊತೆಗೆ ಒಬೆಸಿಟಿ ಇದ್ರೆ ನಮ್ಗೆ ಮಂಡಿ ನೋವು ಬರ್ಬೇಕಂತಿಲ್ಲ, ವಯಸ್ಸನ್ನು ಒಂದಿದೆ. ಅದರ ಜೊತೆಗೆ ನಾವು ನಮ್ಮ ದೈಹಿಕ ಚಾಲನೆಗಳು ಸರಿಯಾಗಿರದೇ ಇದ್ರೆ, ವ್ಯಾಯಾಮಗಳು ಇರದಿದ್ರು ಕೂಡ ಅದು ಬರುತ್ತೆ. ಬಿಸಿನೀರಿನ ಚಿಕಿತ್ಸೆ, ತಣ್ಣೀರಿನ ಚಿಕಿತ್ಸೆ ಅದು ತುಂಬಾ ಸಹಾಯಕಾರಿ ಆಗ್ತದೆ. ನ್ಯಾಚುರೋಪತಿಯಲ್ಲಿ ಬರುತ್ತೆ. ಒಂದ್ಸಲ ಬಿಸಿನೀರು ಹಾಕ್ಬೇಕು, ಒಂದಿಷ್ಟು ತಣ್ಣೀರು ಹಾಕ್ಬೇಕು. ಆಮೇಲೆ ತದನಂತರ ನಾವು ಆ ಮಂಡಿ ಚಾಲನೆಗಳನ್ನ ಮಾಡ್ತಾ ಹೋದಾಗ ದಿನನಿತ್ಯದಲ್ಲಿ ನಮಗೆ ಅದರದ ಒಂದು ಪರಿಣಾಮ ಬರುತ್ತೆ, ಅದು ಇಂಪ್ರೂವ್ಮೆಂಟ್ ಸಿಗುತ್ತೆ. ಒನ್ ಮೋರ್ ಟಿಪ್ಸ್ ಐ ವಾಂಟ್ ಟು ಗಿವ್ ಸರ್. ಇದರಲ್ಲಿ ಅವರಿಗೆ ತುಂಬಾ ಅವಶ್ಯಕವಾಗುತ್ತೆ. ಆ ಜಾಯಿಂಟ್ಸ್ ಎಲ್ಲ ಡ್ರೈ ಆಗಿರೋದ್ರಿಂದ ಒಳಗಡೆಯಿಂದ ತುಪ್ಪ ತಗೊಳ್ಬೇಕು, ಮೇಲ್ಗಡೆ ಅಭ್ಯಂಗ ಸ್ನಾನ ಆಗಬೇಕು ಅಂತ ಬೇಗ ರಿಲೀಫ್ ಸಿಗುತ್ತೆ ಸರ್ ಈ ತರ ಮಾಡೋದ್ರಿಂದ. ಅಂದ್ರೆ ಕೆಲವು ಸಂದರ್ಭಗಳು ಅವರು ಹೇಳೋದೇನು ಅಂದ್ರೆ, ನನಗೆ ಕಾಲು ನೋವಿರುತ್ತೆ, ಕಾಲು ಎತ್ತೋದೇ ಕಷ್ಟ, ಅಂತದ್ರಲ್ಲಿ ನಾನು ಹೇಗೆ ಆಸನ ಮಾಡ್ಲಿ ಅಂತ ಕೇಳ್ತಾರೆ. ಕೂತ್ಕೊಂಡೆ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡ್ಬೋದು. ಜಸ್ಟ್ ನೀ ಸ್ಟ್ರೆಚ್ ಮಾಡ್ತಾ, ಆಂಕಲ್ ಸ್ಟ್ರೆಚ್ ಮಾಡ್ತಾ ಹೋದ್ರೆ ಸಾಕು ಸರ್, ಅದರಲ್ಲಿ ತುಂಬಾ ರಿಲೀಫ್ ಸಿಗುತ್ತೆ. ಇಲ್ಲ, ಆ ಟೈಮ್ನಲ್ಲಿ ನಾವು ಇನ್ನೂ ಏನ್ ಮಾಡ್ಬೋದು ಅಂದ್ರೆ ಬಾಡಿ ಮಸಾಜ್ ಅಂತ ಬರುತ್ತೆ. ಮಸಾಜ್ ಅಂತ ಬಂದಾಗ ನಾವು ಅಲ್ಲೇ ಈ ಮೇಡಮ್ ಹೇಳ್ತೀವಿ, ಅಲ್ಲೇ ಸಾಸಿವೆ ಎಣ್ಣೆ ಮತ್ತು ಎಳ್ಳೆಣ್ಣೆ ಅವೆರಡೂ ಮಿಕ್ಸ್ ಮಾಡಿ, ಅದರ ಜೊತೆಗೆ ಒಂದು ಬೆಳ್ಳುಳ್ಳಿ ಇದು ಮಾಡಿ ಅದನ್ನ ಬಿಸಿ ಮಾಡಿ, ಆ ಬೆಳ್ಳುಳ್ಳಿ ಕೆಂಪು ಆದ ಕಡೆ ತೆಗೆದಾಕಿ ಅದನ್ನು ನಾವು ಚೆನ್ನಾಗಿ ನಿಧಾನವಾಗಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮಸಾಜ್ ಮಾಡಿದಾಗ ಮಂಡಿಗಳನ್ನ ಚಾಲನೆ ರೀತಿ ಕ್ಲಾಕ್ ವೈಸ್ ಅದನ್ನ ಮಸಾಜ್ ಮಾಡಿದಾಗ ನಂತರ ಅದಕ್ಕೆ ರಿಲೀಫ್ ಸಿಗ್ತದೆ. ಅದನ್ನ ನಾವು ಮಾಡ್ಕೋಬಹುದು. ಅಂದ್ರೆ ನೋವು ಕಡಿಮೆ ಆಗುತ್ತೆ ಅಂತ. ಖಂಡಿತ ಕಡಿಮೆ ಆಗುತ್ತೆ ಸರ್. ಆದ್ರೆ ಒಂದು ವಿಶೇಷವಾದ ಗಮನ ಇರ್ಬೇಕಿಲ್ಲ, ನಾವು ಬೆಳ್ಳುಳ್ಳಿ ಹಾಕಿದಾಗ ಬಿಸಿನೀರನ್ನ ಹಾಕಕ್ಕಾಗಲ್ಲ. ಬಿಸಿನೀರು ಹಾಕಿದ್ರೆ ಬೊಬ್ಬೆ ಬಂದ್ಬಿಡುತ್ತೆ. ಬರೀ ಎಣ್ಣೆ ಹಾಕಿದಾಗ ಮಾತ್ರ ಬಿಸಿನೀರು ಹಾಕ್ಬೋದು. ಉಳ್ ಟೈಮ್ನಾಗ ನಾವು ಆ ತರ ಇವರಿಗೆ ಮೊದಲಿಗೆ ಕಾನ್ಸ್ಟಿಪೇಷನ್ ಇರುತ್ತೆ ಸರ್, ಇದನ್ನ ಕರೆಕ್ಟ್ ಮಾಡ್ಕೋಬೇಕು. ಗ್ಯಾಸ್ಟ್ರಿಕ್ ಸಮಸ್ಯೆನೂ ಇರುತ್ತೆ, ಯೂರಿಕ್ ಆಸಿಡ್ ಫಾರ್ಮೇಷನ್ ಎಲ್ಲ ನೀಲ್ ಸೇರ್ಕೊಂಡ್ಬಿಡುತ್ತೆ, ಆಗ ನೀ ಪೇನ್ ಜಾಸ್ತಿ ಬರುತ್ತೆ. ಫಸ್ಟ್ ಕಾನ್ಸ್ಟಿಪೇಷನ್ ಕರೆಕ್ಟ್ ಮಾಡ್ಕೋಬೇಕು, ಮಲಬದ್ಧತೆಯನ್ನು ನಿವಾರಿಸ್ಕೊಳ್ಬೇಕು. ಮಲಬದ್ಧತೆ. ಮತ್ತೆ ಸಂಕ್ಷಿಪ್ತವಾಗಿ ತಾವು ಹೇಳೋದಾದ್ರೆ ತಾಡಪತ್ರಿ ಅವರೇ, ಮಾನಸಿಕವಾದಂತಹ ಇತ್ತೀಚಿನ ದಿನಗಳಲ್ಲಿ ರೋಗಿಗಳೆಲ್ಲೋ ಒಂದ್ ಸ್ವಲ್ಪ ಜಾಸ್ತಿ ಆಗ್ತಿದ್ದಾರೆ ಅನ್ನೋ ಅನುಮಾನ ನನ್ನನ್ನು ಕಾಡ್ತಿದೆ. ಈ ನಿಟ್ಟಿನಲ್ಲಿ ಯೋಗ ಹೇಗೆ ಪರಿಹಾರ? ರೋಗಗಳು ಜಾಸ್ತಿ ಆಗ್ತಾವ ಅಂತ ಅನ್ನಕ್ಕ ಮಲ್ಟಿ ಸ್ಟೋರಿ ಹಾಸ್ಪಿಟಲ್ಗಳು ಆಗ್ತಾ ಇದ್ದಾವಲ್ಲ, ಅಂದ್ರೆ ಅದರ ಅರ್ಥ ಈಗ ನಾವು ಕೇವಲ ಔಷಧಿಗಳಿಂದ ನಾವು ಗುಣಪಡಿಸಕ್ಕಾಗಲ್ಲ. ನಾವು ಏನಿದ್ರು ಕೂಡ ಯೋಗ ಮತ್ತು ಪ್ರಾಣಾಯಾಮ, ಧ್ಯಾನ, ಮನಸ್ಸಿನ ಸ್ಥಿತಿ, ಆಹಾರ ಇವುಗಳನ್ನೆಲ್ಲ ನಾವು ಸರಿಪಡಿಸ್ಕೊಂಡು ನಮ್ಮ ಜೀವನ ಕ್ರಮವನ್ನು ಬದಲಾಯಿಸ್ಕೊಂಡ್ರೆ ಮಾತ್ರ ನಾವು ಈ ಒಂದು ಆರೋಗ್ಯವನ್ನು ಕಂಡುಕೊಳ್ಳಿಕ್ಕೆ ನಮಗೆ ತುಂಬ ಸಹಾಯಕಾರಿ ಆಗ್ತದೆ. ಸ್ನೇಹಿತರೆ, ಇಂದು ಜೂನ್ 21 ವಿಶ್ವ ಯೋಗ ದಿನವನ್ನು ಆಚರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ, ವಿಶ್ವವೇ ಒಟ್ಟಿನಲ್ಲಿ ಯೋಗವನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಾವು ಇದರ ಬಗ್ಗೆ ಯೋಚನೆ ಮಾಡೋಣ, ಚಿಂತನೆ ಮಾಡೋಣ. ಮುಂದಿನ ದಿನಗಳಲ್ಲಿ ಪ್ರತಿ ದಿನ ಯೋಗವನ್ನ ಮಾಡ್ತಾ ನಮ್ಮ ಆರೋಗ್ಯವನ್ನ ಸುಧಾರಿಸ್ಕೊಳ್ಳೋಣ. ಅದೇ ರೀತಿಯಲ್ಲಿ ಸಮಾಜವನ್ನು ಕೂಡ ಆರೋಗ್ಯಯುಕ್ತವಾಗಿ ಮಾಡೋಣ ಅಂತ ಹೇಳ್ತಾ ಆಧುನಿಕ ಮಹಿಳೆಯರಿಗೆ ಒಂದೊಂದು ಪುಟ್ಟ ಸಂದೇಶ ಕೊಡಲಿಕ್ಕೆ ಸಂಕ್ಷಿಪ್ತವಾಗಿ, ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಮಹಿಳೆಯು ಯೋಗಯುಕ್ತಗಳಾಗಬೇಕು, ಯೋಗ ಮುಕ್ತರಾಗಬೇಕು, ರೋಗ ಮುಕ್ತರಾಗಬೇಕು. ಮನೆಯಲ್ಲಿಯೂ ಯೋಗ, ಮನದಲ್ಲಿಯೂ ಯೋಗ ಆಗಬೇಕು. ಹೆಣ್ಣು ಸದಾಚಾರಿಯು ಸದ್ಗುಣ ಸಂಪನ್ನೆಯೂ ಆಗಿರಬೇಕು. ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ಹೆಚ್ಚು ಒಲವನ್ನು ಮೂಡಿಸ್ಕೋಬೇಕು. ಗುರಿ ಎಲ್ಲಿರ್ಬೇಕಪ್ಪ ಅಂದ್ರೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಯೋಗ, ಆ ಭಗವಂತನ ದಿವ್ಯ ದರ್ಶನಕ್ಕಾಗಿ ಯೋಗ ಆಗಬೇಕು. ಅಂದ್ರೆ ಪ್ರತಿದಿನವೂ ಕೂಡ ನಾವು ಯೋಗವನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದಂತವರು BA ತಾಡಪತ್ರಿ ಅವರು, ಹಾಗೆ ಶ್ರೀಮತಿ ಕಲ್ಪನಾ ವೆಂಕಟೇಶ್ ಅವರು. ಅವರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.